ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ಇವತ್ತು ನಾವು ಬಹಳ ನೋಡಿ, ಯಾವುದೇ ಎಕ್ಸಾಮ್ ತಗೊಂಡ್ರು ಕೂಡ ನಮ್ಗೆ ಏನಂದ್ರೆ ಈ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮಗೆ ನಾವೆಲ್ಲರೂ ಕೂಡ ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳನ್ನ ತುಂಬಾ ಈಸಿಯಾಗಿ ಬಿಡಿಸ್ತೀವಿ, ಬಟ್ ಆದರೆ ನಮಗೆ ಸ್ಪೀಡ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೆ ಏನಂದ್ರೆ ನಾವು ಇಲ್ಲಿ ವೇದಿಕ್ ಮ್ಯಾಥ್ಸ್ ನೀವೇನಾದ್ರೂ ಕೂಡ ಕಲ್ತ್ಕೊಂಡ್ರೆ ನೀವು ಏನೇ ಬರೆಯುವಂತ ಯಾವುದೇ ಸ್ಪರ್ಧಾತ್ಮಕ ಎಕ್ಸಾಮ್ಗಳು ಆಗಿರ್ಬೋದು, ನಿಮ್ಮ ಒಂದು ಅಕಾಡೆಮಿಕ್ ಎಕ್ಸಾಮ್ಗಳು ಆಗಿರ್ಬೋದು, ಈಸಿಯಾಗಿ ಮತ್ತೆ ಬಹಳ ಸ್ಪೀಡ್ ಆಗಿ ಅಂದ್ರೆ ಸೊಲ್ಯೂಷನ್ ಮಾಡ್ಕೊಳ್ಳೋಕೆ ಬಹಳ ಹೆಲ್ಪ್ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ನಮ್ಮ ಒಂದು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಇಂದ ಇವತ್ತಿಂದ ಕನ್ನಡದಲ್ಲಿ ಈ ಒಂದು ವೇದಿಕ್ ಗಣಿತದ ತರಗತಿಗಳು ಅಥವಾ ವೇದಿಕ್ ಮ್ಯಾಥ್ಸ್ ಕ್ಲಾಸ್ಗಳನ್ನ ನಾವು ಡೈಲಿ ನೋಡ್ತಾ ಹೋಗೋಣ. ಸೊ ಹಾಗಾಗಿ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕ್ಲಾಸ್ ಆಗಿದೆ. ಓಕೆನಾ? ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ನೋಡ್ತಾ ಹೋಗೋಣ ನೋಡಿ. ಸೊ ಹಾಗಾದ್ರೆ ಫಸ್ಟ್ ನಾವು ಮಲ್ಟಿಪ್ಲಿಕೇಶನ್ ನೋಡ್ತಾ ಹೋಗೋಣ. ನೋಡಿ, ಯಾವುದೇ ಎಕ್ಸಾಮ್ ತಗೊಂಡ್ರು ಕೂಡ ನಮಗೆ ಮಲ್ಟಿಪ್ಲಿಕೇಶನ್ ಮೇಲೆ ಬಹಳಷ್ಟು ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಅದನ್ನ ನಾವು 2 ಅಂಕಿಗಳು, 2 ಸಂಖ್ಯೆಗಳು ಬಂದ್ರೆ ಏನ್ ಮಾಡ್ತೀವಿ ಅಂದ್ರೆ, 2 ಅಂಕಿ ಬಂದ್ರೆ ನಾವೇನ್ ಮಾಡ್ತೀವಿ, ತುಂಬಾ ಟೈಮ್ ತೊಗೊಳ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಈಗ ಏನಂತ ಕೊಟ್ಟಿವಿ, ಹೌದಾ? ನೋಡಿ, 634 11 ಇಂಟು ಮಾಡಿದಾಗ ನಮಗೆ ಟೈಮ್ ಬಹಳ ತೊಗೊಳ್ತೀವಿ. ಅದೇ ರೀತಿ 324 311 ಇಂದ ಇಂಟು ಮಾಡಿದಾಗ ಟೈಮ್ ಬಹಳ ತೊಗೊಳ್ತಾ ಹೋಗುತ್ತೆ. ಹಾಗಾಗಿ ನಾವು ವೇದಿಕ್ ಮ್ಯಾಥ್ಸ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಈಸಿಯಾಗಿ ಮಲ್ಟಿಪ್ಲಿಕೇಶನ್ ಮಾಡೋದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ಕೆಲವೊಂದು ಎಕ್ಸಾಂಪಲ್ ಮುಖಾಂತರ ನೋಡ್ತಾ ಹೋಗೋಣ. ಸೊ ಓಕೆ, ಸೊ ಫಸ್ಟ್ ನೋಡ್ತಾ ಹೋಗೋಣ ನೋಡಿ. ಹಾಗಾದ್ರೆ ಈ 634 11ರಿಂದ ಗುಣಾಕಾರ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂತ ಏನ್ ಮಾಡ್ತೀವಿ, ಎಲ್ಲರೂ ಕೂಡ 11 11 11 4 44 ಈ ತರ ಮಾಡ್ಕೊಂಡು ಹೋಗಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀವಿ. ಬಟ್ ಅದೇ ವೇದಿಕ್ ಮ್ಯಾಥ್ಸ್ ಹೆಂಗ್ ಯೂಸ್ ಮಾಡ್ಬೇಕಂತ ನೋಡ್ತಾ ಹೋಗೋಣ. ನೋಡಿ ನೋಡಿ, ನಮ್ಗೆ ಇಲ್ಲಿ ಏನಂದ್ರೆ 11 ಕೊಟ್ಟಿದಾರಲ್ವಾ, 11 ಅಂದ್ರೆ ಎಷ್ಟಿದೆ, ನಮ್ಗೆ ಇಲ್ಲಿ 2 ಡಿಜಿಟ್ ಇದೆ. ಹೌದಾ? 11 ಅಂದ್ರೆ ಏನಿದೆ, ಆಕ್ಚುಲಿ ನಮಗೆ 2 ಡಿಜಿಟ್ ಇದೆ. ಹಾಗಾಗಿ ಏನ್ ಮಾಡ್ಬೇಕಂದ್ರೆ ನೀವು ಇಲ್ಲಿ 2 ಸೊನ್ನೆಗಳು ತಗೋಬೇಕು. ಹೇಳ್ತೀನಿ ಯಾವತ್ತೀನಿ ಅಂತ ನೋಡಿ. ಈಗ ಏನಂದ್ರೆ ಫಸ್ಟ್ ಒಂದು ಸೊನ್ನೆ ತಗೋಬೇಕು, 600 ಈ ಸಂಖ್ಯೆ ಬರಬೇಕು, 634 ಬರಬೇಕು. ಸೊ ಹಾಗೆ ಕೊನೆಯದಂಗೆ ಸಂಖ್ಯೆ ಬರಬೇಕು. ಯಾಕೆ 2 ಸಂಖ್ಯೆ ಅಂದ್ರೆ ಬಿಕಾಸ್ ಆಫ್ ದಿ ನಮಗೆ 2 ಡಿಜಿಟ್ ಕೊಟ್ಟಿದ್ದಾರೆ. ಹೌದಾ? ಈಗ ಏನ್ ಮಾಡ್ಬೇಕಂದ್ರೆ ನೀವು ಸಿಂಪಲ್ ಆಗಿ ಇದನ್ನ ಲಾಸ್ಟ್ ಇಂದ ಕೂಡ್ತಾ ಬರ್ಬೇಕು. ಈಗ ಏನಂದ್ರೆ 4 + 0 ಎಷ್ಟಾಗುತ್ತೆ ನೋಡಿ, 4 ರಲ್ಲಿ 0 ಕೂಡಿಸಿದ್ರೆ ಎಷ್ಟಾಗುತ್ತೆ, 4 ಆಗುತ್ತಲ್ವಾ? ಎಸ್. ಅದೇ ರೀತಿ 3 ರಲ್ಲಿ 4 ಕೂಡಿಸಿದ್ರೆ ಎಷ್ಟಾಗುತ್ತೆ, 7 ಆಗುತ್ತಲ್ವಾ? ವೆರಿ ಗುಡ್, ಹೌದು. ಅದೇ ರೀತಿ 6 + 3 ಕೂಡಿಸಿದ್ರೆ ಎಷ್ಟಾಗುತ್ತೆ ನಮಗೆ, 9 ಆಗುತ್ತಾ? 9. ಓಕೆ. ಅದೇ ರೀತಿ 0 + 6 ಕೂಡಿಸಿದ್ರೆ ಎಷ್ಟಾಗುತ್ತೆ ನಮಗೆ, 6 ಆಗುತ್ತೆ. ಇದು ನಿಮ್ಮ ಉತ್ತರ ಆಗುತ್ತೆ. ಹೀಗಾಗಿ ನೀವು ಈ ವೇದಿಕ್ ಮ್ಯಾಥ್ಸ್ ಯೂಸ್ ಮಾಡಿಕೊಂಡು ಈಸಿಯಾಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ಗಳು, 1 ಮಿನಿಟ್ಸ್ ಕೂಡ ಆಗ್ಲಾರ್ದಂಗೆ ಏನಂದ್ರೆ ನೀವು ಈ ಒಂದು ಮಲ್ಟಿಪ್ಲಿಕೇಶನ್ ಈಸಿಯಾಗಿ ಮಾಡಬಹುದು. ಅರ್ಥ ಆಯ್ತಲ್ವಾ? ಈಗ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ, ಸೇಮ್ ಇದೇ ತರನೇ. ಎಸ್. ಅಗೇನ್ ಇಲ್ಲಿ 735 ಇಂಟು 11 ಕೊಟ್ಟಿದ್ದಾರೆ. ಹಾಗಾಗಿ 11 ಅಂದ್ರೆ ಮತ್ತೆ ನಮ್ಗೆ ಇಲ್ಲಿ 2 ಡಿಜಿಟ್ ಇದೆ ಅಲ್ವಾ? ಹಾಗಾಗಿ ಮತ್ತೆ ಸೇಮ್. ಮೊದಲದೊಂದು ಸೊನ್ನೆ ಬರ್ಕೋಬೇಕು, 7 3 5. ಕೊನೆಗೊಂದು ಸೊನ್ನೆ ಬರ್ಕೋಬೇಕು ಬಿಕಾಸ್ ಆಫ್ ದಿ 2 ಡಿಜಿಟ್ಸ್ ಆಗುತ್ತೆ. ಸೇಮ್ ಇಲ್ಲಿ ಕೂಡ ಅಂದ್ರೆ ನಾವು ಕೊನೆ ಸಂಖ್ಯೆ ಕೊಡ್ತಾ ಹೋಗೋಣ. 5 + 0 ಎಷ್ಟಾಗುತ್ತೆ, 5 ಅಲ್ವಾ? 5 ರಲ್ಲಿ 0 ಕೂಡಿಸಿದ್ರೆ 5 ಆಗುತ್ತೆ. 3 ರಲ್ಲಿ 5 ಕೂಡಿಸಿದ್ರೆ ಎಷ್ಟಾಗುತ್ತೆ, 8 ಆಗುತ್ತೆ. ಅದೇ ರೀತಿ 7 ರಲ್ಲಿ 3 ಕೂಡಿಸಿದ್ರೆ ಎಷ್ಟಾಗುತ್ತೆ, 10 ಆಗುತ್ತೆ. ಒಂದು ಕೈಲ ಕೊಟ್ಕೊಳ್ಳೋಣ. ಆಮೇಲೆ 0 + 7 ಎಷ್ಟಾಗುತ್ತೆ, 7 ಆಗುತ್ತಲ್ವಾ? 7 + 1 ಅಂದ್ರೆ 8 ಆಗುತ್ತೆ. ಇದು ನಿಮ್ಮ ಉತ್ತರ ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಓಕೆ. ನೆಕ್ಸ್ಟ್ ಈಗ ನೋಡ್ತಾ ಹೋಗೋಣ ಮುಂದೆ. ಹಾಗಾದ್ರೆ ಬೇರೆ ಸಂಖ್ಯೆ ಬಂದ್ರೆ ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ 11 ಬದಲು 12 ಸಂಖ್ಯೆ ಬಂದ್ರೆ ಹೆಂಗ್ ಮಾಡ್ತೇನೆ ನೋಡ್ತಾ ಹೋಗೋಣಲ್ವಾ? ನೋಡಿ, ಇಲ್ಲಿ ಕೂಡ ಸೇಮ್ ಅಗೇನ್ 2 ಡಿಜಿಟ್ ಇದೆ. ಸೇಮ್ ಇಲ್ಲಿ ಕೂಡ ನಿಮಗೆ ಫಸ್ಟ್ ಸೊನ್ನೆ ಬರ್ಕೋಬೇಕು, 524 ಬರ್ಕೋಬೇಕು. ಹಾಗೆ ಕೊನೆಯದಾಗಿ ಸೊನ್ನೆ ಬರ್ಕೋಬೇಕು ಬಿಕಾಸ್ ಆಫ್ 2 ಡಿಜಿಟ್. ನೋಡಿ, ಇಲ್ಲಿ ನಿಮಗೆ ಪ್ರತಿ ಸಂಖ್ಯೆ ಅಂದ್ರೆ 1 ಕೊಟ್ಟಿದೆ, ಇಲ್ಲಿ 2 ಕೊಟ್ಟಿದ್ದಾರೆ. ಸೊ ಹಾಗೆ ಏನ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಇದನ್ನ 2 ಪ್ರತಿ ಸಂಖ್ಯೆಗೆ 2ರಿಂದ ಗುಣಾಕಾರ ಮಾಡ್ತಾ ಹೋಗ್ಬೇಕು. ಹೌದಾ? ಕಾಣಿಸ್ತಾ ಇದೆಯಾ? ಸೊ ನೋಡಿ, 2 × 2, ಆಮೇಲೆ 5 × 2, 0 × 2 ಮಾಡ್ತಾ ಹೋಗ್ಬೇಕು. ಹೇಳ್ತಾ ಹೋಗ್ತೀನಿ ನೋಡಿ. ಈಗ ಈಗ ನೋಡಿ, ಫಸ್ಟ್ ನೋಡ್ತಾ ಹೋಗೋಣ. ಫಸ್ಟ್ ಏನ್ ಮಾಡ್ಬೇಕು ನಾವು ಅಲ್ವಾ, 4 ಎರಡಲೆ 8 ಅಲ್ವಾ? 8 + 0 ಎಷ್ಟಾಗುತ್ತೆ, 8 ಆಗುತ್ತಾ? ಎಸ್, 8. ಅರ್ಥ ಆಗ್ತದ್ಯಾ? ಅಂದ್ರೆ ಏನು ಈ ಎರಡನೇ ಸಂಖ್ಯೆ ಇದೆಯಲ್ಲ, ಇದನ್ನ ನೋಡೋಕೆ ಎಲ್ಲಾ ಸಂಖ್ಯೆಗಳಿಗೆ ಗುಣಾಕಾರ ಮಾಡ್ತಾ ಹೋಗ್ಬೇಕು. ಅಂದ್ರೆ 4 ಎರಡಲೆ 8 + 0 ಅಂದ್ರೆ 8 ಆಯ್ತು. ಅದೇ ರೀತಿ ಈ ಕಡೆ ಬಂದಾಗ ನೋಡಿ, 2 ಎರಡಲೆ 4, 4 ರಲ್ಲಿ 4 ಕೂಡಿಸಿದ್ರೆ ಅರ್ಥ ಆಗ್ತದ್ಯಾ? 2 × 2 ಅಂದ್ರೆ 4. ಮೇಲಿನ ಸಂಖ್ಯೆ ಎಷ್ಟಿದೆ, ನಮ್ಮ ಸಂಖ್ಯೆ 4 ಇದೆ. ಹಾಗಾಗಿ ಎಷ್ಟಾಗುತ್ತೆ, 8 ಆಗುತ್ತೆ. 8 ಆಗುತ್ತಲ್ವಾ? ಎಸ್. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋಣ. 5 ಎರಡಲೆ 10, 10 + 2 ಅಂದ್ರೆ 12, 12 ಬರುತ್ತೆ. ಒಂದು ಕೈಲೆ ಕೊಡೋಣ. ಅದೇ ರೀತಿ 0 × 2 ಅಂದ್ರೆ ಎಷ್ಟಾಗುತ್ತೆ, 0 ಆಗುತ್ತೆ. ಇಲ್ಲಿ ಎಷ್ಟಿದೆ, 5. 5 ರಲ್ಲಿ 1 ಕೂಡಿಸಿದ್ರೆ 6 ಆಗುತ್ತೆ. ಹಾಗಾಗಿ ನಮಗೆ 6288 ಇದೆಯಲ್ಲ, ಇದೇನಂದ್ರೆ 524 ನಮಗೆ 12 ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂದ್ರೆ 6288 ಬರುತ್ತೆ. ಓಕೆನಾ? ಈ ತರ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಇನ್ನೊಂದು ಬೇರೆ ಸಂಖ್ಯೆ ತಗೊಂಡು ನೋಡ್ತಾ ಹೋಗೋಣ. ಹಾಗಾದ್ರೆ ಈಗ 18 ಸಂಖ್ಯೆ ತಗೋಣ. ಸೇಮ್ ನೋಡಿ, ಏನು ನಮಗೆ 2 ಸಂಖ್ಯೆ ಕೊಟ್ಟಿರ್ತಲ್ವಾ, ಅಂದ್ರೆ 2 ಡಿಜಿಟ್ ಅಂದ್ರೆ ಸೇಮ್ ಏನ್ ಮಾಡ್ಬೇಕು ನಾವು, 0 ಬರ್ಕೋಬೇಕು, 2 ಬರ್ಕೋಬೇಕು, 263 ಬರ್ಕೋಬೇಕು. ಹಾಗೆ ಲಾಸ್ಟ್ 0 ಬರ್ಕೋಬೇಕು. ಇಲ್ಲಿ ನಮಗೆ ಬಿಕಾಸ್ ಆಫ್ ದಿ 2 ಡಿಜಿಟ್ ಇದೆ ನೋಡಿ, ನಮ್ಗೆ ಇಲ್ಲಿ 8 ಕೊಟ್ಟಿದ್ದಾರೆ. ಅವಾಗ ಏನ್ ಮಾಡ್ಬೇಕಂದ್ರೆ ನೀವು ಅಗೇನ್ ಮತ್ತೆ ಸೇಮ್ ಇಲ್ಲಿ ಈ ಸಂಖ್ಯೆಗೆ 8ರಿಂದ ಗುಣಾಕಾರ ಮಾಡಬೇಕು.
ಈ ಸಂಖ್ಯೆಗೆ 8ರಿಂದ ಗುಣಾಕಾರ ಮಾಡಬೇಕು, ಈ ಸಂಖ್ಯೆಗೆ 8ರಿಂದ ಗುಣಾಕಾರ ಮಾಡಬೇಕು, ಅದೇ ರೀತಿ ಈ ಸಂಖ್ಯೆಗೆ 8ರಿಂದ ಗುಣಾಕಾರ ಮಾಡಬೇಕು. ಸೊ ನೋಡ್ತಾ ಹೋಗೋಣ. ನೋಡಿ 8 3 24 ಅಲ್ವಾ, 24 ಪ್ಲಸ್ ಅಂದ್ರೆ ಜೀರೋ ಅಂದ್ರೆ ಎಷ್ಟಾಗುತ್ತೆ? ಸೊ 4 ಬರೆಯೋಣ, ಕೈಲಿ 2 ಅಲ್ವಾ, ಎಸ್. ಅದೇ ರೀತಿ 6 8 48, 48 ಪ್ಲಸ್ 2 ಎಷ್ಟಿದೆ? 50, 50 ಪ್ಲಸ್ 3 ಅಂದ್ರೆ 53 ಆಗುತ್ತಲ್ವಾ. ಸೊ ಇಲ್ಲೇ ಇದು ಮಾಡೋಣ, 5 ಕೈಲಿ ಕೊಡೋಣ. ನೆಕ್ಸ್ಟ್ ಏನು ನೋಡೋಣ? 2 8 16, 16 5 21, 21 6 27 ಅಲ್ವಾ. ಸೊ ಹಾಗಾಗಿ 7 ಕೈಲ 2 ಕೊಡೋಣ. ಸೊ 0 8 8 ಅಂದ್ರೆ 0 ಆಗುತ್ತೆ. ಇಲ್ಲಿ ಎಷ್ಟಿದೆ? 2 ಪ್ಲಸ್ 3 2 ಅಂದ್ರೆ ಎಷ್ಟಾಗುತ್ತೆ? 4 ಆಗುತ್ತೆ. ಸೊ 4734 ಇದೆಯಲ್ಲ, ಇದೇನಂತಂದ್ರೆ 263 ಇಂಟು 18ರ ಒಂದು ಗುಣಾಕಾರ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಹಾಗಾದ್ರೆ ಹೋಮ್ವರ್ಕ್ ಮಾಡ್ತೀವಿ ನೋಡೋಣ. ಎಸ್. ಹಾಗಾದ್ರೆ 397 ಇಂಟು 16ನ್ನ ನೀವು ನೋಡಿ ಹೋಮ್ವರ್ಕ್ ಮಾಡಿ ಕಾಮೆಂಟ್ ಅಲ್ಲಿ ಉತ್ತರ ಕೊಡಿ. ಓಕೆನಾ? ಸೊ ಹಾಗಾದ್ರೆ ಈ 2 ಡಿಜಿಟ್ ಆಯ್ತಪ್ಪ, 3 ಡಿಜಿಟ್ ಕಳೆದ್ರೆ ಏನ್ ಮಾಡ್ತೀವಿ ನೋಡೋಣ. ಎಸ್. ಹಾಗಾದ್ರೆ 3 ಡಿಜಿಟ್ ಅನ್ನ ನಾವು ವೇದಿಕ್ ಮ್ಯಾಥ್ಸ್ ಯೂಸ್ ಮಾಡ್ಕೊಂಡು ಹಿಂಗ್ ಮಾಡ್ಬೇಕು ಅಂತ ನೋಡ್ತಾ ನೋಡಿ. 324 ಇಂಟು 111 ಕೊಟ್ಟಿದ್ದಾರೆ, ಹೌದಲ್ವಾ? ನಮ್ಗೆ ಏನಂದ್ರೆ 111 ಆಕ್ಚುಲಿ 3 ಡಿಜಿಟ್ ಇದೆ. ಏನಿದೆ? 3 ಡಿಜಿಟ್ ಇದೆ. ಸೊ ಏನ್ ಮಾಡ್ಬೇಕಾಗತ್ತೆ ನೀವು? 3 ಡಿಜಿಟ್ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಸೊ ನೋಡಿ ನಮಗೆ 1 ಆದ ತಕ್ಷಣ ಅಂದ್ರೆ 2 ಸಂಖ್ಯೆಗಳಿದೆ. ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಈ ಕಡೆ 2 0 ಬರ್ಕೋಬೇಕು, ಸೆಂಟ್ರಲ್ಲಿ ಈ ಸಂಖ್ಯೆ ಬರ್ಕೋಬೇಕು, 324 ಬರ್ಕೋಬೇಕು. ಸೊ ಅದೇ ರೀತಿ ಕೊನೆಯದಾಗಿ 2 ಸಂಖ್ಯೆ ಬರ್ಕೋಬೇಕು, ಹೌದಾ? ಸೊ ಈಗ ನೀವು ನೋಡ್ಬೇಕಂದ್ರೆ ಇಲ್ಲಿ 3 ಸಂಖ್ಯೆ ಕೂಡಿಸ್ಬೇಕಾಗುತ್ತೆ, ಹೌದಾ? ಏನ್ ಮಾಡ್ಬೇಕಾಗತ್ತೆ? ನೀವು 3 ಸಂಖ್ಯೆ ಕೂಡಿಸ್ಬೇಕಾಗತ್ತೆ. ನೋಡಿ 4 ಪ್ಲಸ್ 0 ಪ್ಲಸ್ 0 ಎಷ್ಟಾಗುತ್ತೆ? 4 ಆಗುತ್ತಾ? ಅದೇ ರೀತಿ ನೆಕ್ಸ್ಟ್ ಈ 3 ಸಂಖ್ಯೆ ಅರ್ಥ ಆಗ್ತದೆಯಾ? ನೋಡಿ 4 ಪ್ಲಸ್ 0 ಪ್ಲಸ್ 0 ಎಷ್ಟಾಗುತ್ತೆ? 4 ಆಗುತ್ತೆ. ನೆಕ್ಸ್ಟ್ ಈ ಸಂಖ್ಯೆ ಹೋಗೋಣ. ನೆಕ್ಸ್ಟ್ ಈ ಸಂಖ್ಯೆ ಬರೋಣ 3ಕ್ಕೆ ಎಷ್ಟಾಗುತ್ತೆ? 2 ಪ್ಲಸ್ 4 ಪ್ಲಸ್ 0 ಅಂದ್ರೆ ಎಷ್ಟಾಗುತ್ತೆ? ಸೊ 6 ಅಲ್ವಾ, 6 ಬರೀರಿ. ನೆಕ್ಸ್ಟ್ ಈಗ ಈ 3 ಸಂಖ್ಯೆ ಐತಿಗೆ ಬರೋಣ. ಈ 3 ಸಂಖ್ಯೆ ಎಷ್ಟಿದೆ? ಸೊ 3 ಪ್ಲಸ್ 2 ಪ್ಲಸ್ 4 ಎಷ್ಟಾಗುತ್ತೆ? ಸೊ 2 3 5 9 ಅಲ್ವಾ, 9 ಆಗುತ್ತೆ. ನೆಕ್ಸ್ಟ್ ಈ 3 ಸಂಖ್ಯೆ ನೆಕ್ಸ್ಟ್ ಬರುತ್ತೆ ಇದು 0 ಪ್ಲಸ್ 3 ಪ್ಲಸ್ 2 ಅಂದ್ರೆ ಎಷ್ಟಾಗುತ್ತೆ? 5 ಆಗುತ್ತಲ್ವಾ. ಅದೇ ರೀತಿ ನೆಕ್ಸ್ಟ್ ನೋಡಿ 0 ಪ್ಲಸ್ 0 ಪ್ಲಸ್ 3 ಎಷ್ಟಾಗುತ್ತೆ? 3 ಆಗುತ್ತಲ್ವಾ. ಸೊ ಹಾಗಾಗಿ 35964 ಇದೆಯಲ್ಲ, ಇದೇನಾಗುತ್ತೆ 324 ಇಂಟು ಸೊ ಏನಂದ್ರೆ 111ರ ಒಂದೇನಾಗಿದೆ? ಗುಣಾಕಾರ ಆಗಿದೆ. ಓಕೆನಾ? ಈ ತರ ಮಾಡಬೇಕಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಕೆ ಗೊತ್ತಾಗುತ್ತೆ ನಿಮಗೆ. ಎಸ್. 228 ಇಂಟು 111 ಇದೆ. ಅಗೇನ್ ನೋಡಿ ಈ ತರ 3 ಸಂಖ್ಯೆ ಕೊಟ್ಟಾಗ ಸಿಂಪಲ್ ಆಗಿ ಏನ್ ಮಾಡ್ಬೇಕಂದ್ರೆ ನೀವು ಈ ಕಡೆ 2 0 ಬರ್ಕೋಬೇಕು, ಸೆಂಟ್ರಲ್ಲಿ ಆ ಸಂಖ್ಯೆ ಕೊಟ್ಟ ಸಂಖ್ಯೆ 228 00 ಅಲ್ವಾ. ಸೊ ಈಗ ಏನಂದ್ರೆ ಸೇಮ್ 3 ಸಂಖ್ಯೆ ಏನ್ ಮಾಡ್ಬೇಕು ನೀವು? ಕೂಡಿಸ್ತಾ ಹೋಗ್ಬೇಕು. ಈ 3 ಸಂಖ್ಯೆ ಎಷ್ಟಾಗುತ್ತೆ ನೋಡಿ? 8 ಪ್ಲಸ್ 0 ಪ್ಲಸ್ 0 ಅಂದ್ರೆ ಎಷ್ಟಾಗುತ್ತೆ? 8 ಆಗುತ್ತಾ? ಎಸ್, 8 ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಈ 3 ಸಂಖ್ಯೆ ನೋಡಿ 2 ಪ್ಲಸ್ 8 ಪ್ಲಸ್ 0 ಅಂದ್ರೆ ಎಷ್ಟಾಗುತ್ತೆ? 10 ಅಲ್ವಾ. ಸೊ ಹಾಗಾಗಿ 0 ಬರುತ್ತೆ, 1 ಕೈಲಿ ಹಾಕೊಡಿ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಈಗ 3 ಸಂಖ್ಯೆ ಅಲ್ವಾ, 3 ಸಂಖ್ಯೆ ಎಷ್ಟಿದೆ? 2 ಪ್ಲಸ್ 8 ಹೌದಾ. 2 4 4 ಪ್ಲಸ್ 8 ಅಂದ್ರೆ 12 ಪ್ಲಸ್ ಇಲ್ಲಿ 1 ಇದೆಯಲ್ವಾ, ಹಾಗೇನಾಗುತ್ತೆ? ಪ್ಲಸ್ 1 ಅಂದ್ರೆ ಎಷ್ಟಾಗುತ್ತೆ? 13 ಆಗುತ್ತೆ. ಸೊ ಹಾಗಾಗಿ 3 ಬರೋಣ, ಕೈಲ 1 ಕೊಡೋಣ. ನೆಕ್ಸ್ಟ್ ಯಾವ ಸಂಖ್ಯೆ ಬರುತ್ತೆ ಈಗ? ಸೊ ಈ 3 ಸಂಖ್ಯೆ ಅಲ್ವಾ, ಯಾವ್ದು? 0 ಪ್ಲಸ್ 2 ಪ್ಲಸ್ 2 ಪ್ಲಸ್ 1 ಇದೆಯಲ್ವಾ, ಎಷ್ಟಾಗುತ್ತೆ? 5 ಆಗುತ್ತೆ. ಸೊ ಹಾಗಾಗಿ 5 ಬರ್ಕೊಳ್ಳೋಣ. ನೆಕ್ಸ್ಟ್ ಈ 3 ಸಂಖ್ಯೆ ಅಲ್ವಾ, ಎಷ್ಟಾಗುತ್ತೆ? 0 ಪ್ಲಸ್ 2 ಅಂದ್ರೆ ಎಷ್ಟಾಗುತ್ತೆ? ಸೊ 2 ಆಗುತ್ತೆ. ಸೊ ಹಾಗಾಗಿ ನಮಗೆ 25308 ಇದೆಯಲ್ಲ, ಇದೇನಂದ್ರೆ 228 ಇಂಟು 111ರ ಒಂದೇನಾಗಿದೆ? ಗುಣಾಕಾರವಾಗಿದೆ. ಅರ್ಥ ಆಯ್ತಲ್ವಾ? ಎಸ್, ಈ ತರ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹಾಗಾದ್ರೆ ಬೇರೆ ಸಂಖ್ಯೆ ಕೊಟ್ಟರೆ ಏನಾಗುತ್ತೆ ಅಂತ ನೋಡ್ತಾ. ಸೊ ಹಾಗಾದ್ರೆ ನೋಡಿ 234 ಇಂಟು 112 ನಂಬರ್ ಚೇಂಜ್ ಇದೆ. ಹಾಗಾದ್ರೆ ಯಾವ ತರ ನೋಡ್ಬೇಕಂತ ನೋಡ್ತಾ ಹೋಗೋಣ. ಇಲ್ಲಿ ಕೂಡ ಸೇಮ್ ಬರುತ್ತೆ. ಅಗೇನ್ 3 ಸಂಖ್ಯೆಗಳು ಬಂದಿದೆ ನಮ್ಗೆ, ಏನಂದ್ರೆ ನೀವು ಸೇಮ್ ಮಾಡಬೇಕು, 2 ಕಡೆ 2 0 ಕೂಡಿಸ್ಕೋಬೇಕು, ಹೌದಾ. 200 00 234 00 ಬರ್ಕೋಬೇಕು ಅಲ್ವಾ. ಈಗ ನೋಡ್ಬೇಕಂದ್ರೆ ನೋಡಿ ನಮ್ಗೆ ಏನು ಈ ಒಂದು 2 ಇದೆಯಲ್ಲ, ಅದನ್ನೇನಂದ್ರೆ ಎಲ್ಲಾ ಸಂಖ್ಯೆಗಳಿಗೆ ಏನ್ ಮಾಡ್ಬೇಕಾಗುತ್ತೆ? ನೀವು ಗುಣಾಕಾರ ಮಾಡ್ಬೇಕಾಗುತ್ತೆ ಇಂಟು ಈ ಕೊಟ್ಟ ಸಂಖ್ಯೆನ. ಈಗಂದ್ರೆ ಸೊ ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಅಂತ ಮಾಡ್ಕೋಬೇಕು. ಈಗ ನೋಡ್ತಾ ಹೋಗೋಣ. ಸೊ ನೋಡಿ ಫಸ್ಟ್ ಈ 3 ಸಂಖ್ಯೆ ಅಲ್ವಾ, 3 ಸಂಖ್ಯೆ ನೋಡಿ ಎಷ್ಟಾಗುತ್ತೆ? 4 8 ಅಲ್ವಾ. 8 ಪ್ಲಸ್ 0 ಪ್ಲಸ್ 0 ಎಷ್ಟಾಗುತ್ತೆ? 8 ಆಗುತ್ತಲ್ವಾ. ಸೊ ನಮಗೆ 3 ಸಂಖ್ಯೆ ಕೂಡಿದಾಗ 8 ಬಂತು. ನೆಕ್ಸ್ಟ್ ಈ 3 ಸಂಖ್ಯೆಗಳಿಗೆ ನೋಡಿ 3 2 6 ಅಲ್ವಾ. 6 ಬಾ ಸಂಖ್ಯೆ ಎಷ್ಟಿದೆ? 4 ಇದೆ ಪ್ಲಸ್ 0 ಇದೆ, ಹಾಗಾಗಿ ಎಷ್ಟಾಯ್ತು? 10 ಆಯ್ತು. ಸೊ ಹಾಗಾಗಿ ನಮಗೆ 0 ಕೈಲ 1 ಬರುತ್ತೆ. ಈಗ ಯಾವ ಸಂಖ್ಯೆ ಬರುತ್ತೆ ನೋಡಿ? 234 ಬರುತ್ತಲ್ವಾ. 234 ಅಂದ್ರೆ ಇಲ್ಲಿ ಎಷ್ಟಿದೆ? 2 2 4 ಅಲ್ವಾ. 4 ಪ್ಲಸ್ 3 ಪ್ಲಸ್ 4 ಪ್ಲಸ್ 1 ಅಲ್ವಾ. ಸೊ 4 4 8 9 9 3 ಎಷ್ಟಾಗುತ್ತೆ? 12 ಅಲ್ವಾ. ಹಾಗಾಗಿ ಸೊ 2 ಬರೆಯೋಣ, ಕೈಲ 1 ಆಗುತ್ತೆ. ನೆಕ್ಸ್ಟ್ ಯಾವ ಸಂಖ್ಯೆ ಬರುತ್ತೆ ನೋಡಿ? ಈಗ ನೆಕ್ಸ್ಟ್ 3 ಸಂಖ್ಯೆ ಈ 3 ಬರುತ್ತಲ್ವಾ. 0 2 3 ಬರುತ್ತಲ್ವಾ. 0 2 ಅಂದ್ರೆ 0 ಆಗುತ್ತೆ. ಸೊ 0 ಪ್ಲಸ್ 2 ಪ್ಲಸ್ 3 ಪ್ಲಸ್ 1 ಇದೆಯಲ್ಲ ಕೈಲ.
ಸೊ 2 3 5 5 1 6 ಎಷ್ಟಾಯಿತು 6 ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಈಗ ಈ 3 ಸಂಖ್ಯೆಗಳು. ಸೊ 0 into 2 ಅಂದರೆ 0 ಆಗುತ್ತೆ. 0 plus 0 ಅಂದರೆ ಎಷ್ಟಾಗುತ್ತೆ 2 ಆಗುತ್ತೆ. ನಮಗೆ ಎಷ್ಟಾಗುತ್ತೆ 26,208 ಇದೆಯಲ್ಲ ಇದೇನಾಗುತ್ತೆ ನಮಗೆ ಗುಣಾಕಾರದ ಒಂದು ಸೊಲ್ಯೂಷನ್ ಆಗುತ್ತೆ. ಅರ್ಥ ಆಯ್ತಾ? ಈ ತರ ಮಾಡ್ತಾ ಹೋಗಬೇಕು. ಸೊ ಹಾಗಾದ್ರೆ 9ನೇ ಪ್ರಶ್ನೆ ನೋಡಿ ತಗೋಣ. ಹಾಗಾದ್ರೆ ನೋಡಿ ಇನ್ನೊಂದು ಬೇರೆ ಸಂಖ್ಯೆ ಕೊಟ್ಟಾಗ ನಿಮ್ಗೆ ಗೊತ್ತಾಗಿಲ್ಲ ಇನ್ನೊಂದು ನೋಡೋಣ. ಆಕ್ಚುಲಿ ಇಲ್ಲಿ ನೋಡಿ ಏನಂದ್ರೆ 421ಕ್ಕೆ 117ರಿಂದ ಗುಣಾಕಾರ ಮಾಡ್ತಿದ್ದಾರೆ ಹೌದಲ್ವಾ. ಸೊ ಅಗೇನ್ ಸೇಮ್ ಏನಂದ್ರೆ 3 ಅಂಕೆ ಕೊಟ್ಟಾಗ ನಮಗೆ ಈ ಕಡೆ 2 0 ಬರ್ಕೋಬೇಕು. ಸೊ 421 ಕೊಟ್ಟಂತ ಸಂಖ್ಯೆ ಬರ್ಕೋಬೇಕು. ಅಗೇನ್ 2 0 ಬರುತ್ತೆ. ಇಲ್ಲಿ ನಮಗೆ ಏನ್ ಮಾಡ್ಬೇಕಂದ್ರೆ ಪ್ರತಿ ಸಂಖ್ಯೆಗೆ ಏನಂದ್ರೆ ಆಕ್ಚುಲಿ 7ರಿಂದ ಭಾಗ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ನಮಗೆ 7 ಕೊಟ್ಟಿರೋ ಸಂಖ್ಯೆನ ಗುಣಾಕಾರ ಮಾಡಬೇಕಾಗುತ್ತೆ. ಸೊ 7 7 7 7 ಇಂದ ಗುಣಾಕಾರ ಮಾಡಬೇಕು. ನೋಡಿ ತಗೋಣ. ಸೇಮ್ ನೋಡಿ 3 ಸಂಖ್ಯೆ ಅಲ್ವಾ. 1 7 7 ಅಲ್ವಾ. ಸೊ 7 plus 0 0 ಅಂದ್ರೆ ಎಷ್ಟಾಗುತ್ತೆ 7 ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಈ 3 ಸಂಖ್ಯೆಗಳು 7 2 14 ಅಲ್ವಾ. 14 plus 1 ಅಂದ್ರೆ 15 plus 1 0 ಅಂದ್ರೆ ಏನಾಗುತ್ತೆ ನಮಗೆ 5 ಕೈಲ 1 ಬರುತ್ತೆ. ನೆಕ್ಸ್ಟ್ ಸಂಖ್ಯೆ ಬರುತ್ತೆ ನೋಡಿ 4 3 10 ಬರುತ್ತಲ್ವಾ. 4 7 28 28 2 plus 0 plus ಕೈಲ 1 ಇದೆಯಲ್ವಾ ಎಷ್ಟಾಗುತ್ತೆ 28 2 ಅಂದ್ರೆ 30 31 ಆಗುತ್ತೆ. ಸೊ ಹಾಗಾಗಿ 1 ಬರೆಯೋಣ. ಸೊ ಕೈಲ 3 ಕೊಡೋಣ. ನೆಕ್ಸ್ಟ್ ಯಾವ ಸಂಖ್ಯೆ ಬರುತ್ತೆ 3 4 2 ಬರುತ್ತಲ್ವಾ. ನೋಡಿ 0 4 2 ಇದೆಯಲ್ವಾ. ಸೊ 0 into 7 ಅಂದ್ರೆ 0 ಆಗುತ್ತೆ. ಸೊ 4 plus 2 plus 3 ಅಲ್ವಾ. ಸೊ 4 2 6 6 3 9 ಆಗುತ್ತಲ್ವಾ. ಎಸ್ 9 ಆಗುತ್ತೆ. ಎಸ್ 471ಕ್ಕೆ ಎಷ್ಟಾಗುತ್ತೆ 9 ಆಗುತ್ತೆ. ನೆಕ್ಸ್ಟ್ ನೋಡಿ ತಗೋಣ ಈ 3 ಸಂಖ್ಯೆ. ಸೊ 0 into 7 ಅಂದ್ರೆ 0 ಆಗುತ್ತೆ. 0 0 0 plus 0 0 plus 4 ಅಂದ್ರೆ ಎಷ್ಟಾಗುತ್ತೆ 4 ಆಗುತ್ತೆ ಅಲ್ವಾ. ಹಾಗಾಗಿ ಎಷ್ಟಾಗುತ್ತೆ 49,157 ಆಗುತ್ತೆ. ಇದು ನಮಗೆ ಉತ್ತರ ಆಗುತ್ತೆ. ಅರ್ಥ ಆಯ್ತಾ? ಕ್ಲಿಯರ್? ಎಸ್. ನೆಕ್ಸ್ಟ್ ಒಂದು ಕ್ವೆಶ್ಚನ್ ನೋಡಿ ತಗೋಣ. ನಿಮಗೆ ಇದಾಗುತ್ತೆ. ಹಾಗೆ ಇಲ್ಲಿ ಬೇರೆ ಸಂಖ್ಯೆ ಕೊಟ್ಟಿದ್ದಾರಲ್ಲ 114 ಇದೆ ನೋಡಿ ತಗೋಣ. ಸೇಮ್ 3 ಸಂಖ್ಯೆ ಕೊಟ್ಟಾಗ ಈ ಕಡೆ 2 0 529 ಈ ಕಡೆ 2 0 ಬರ್ಕೋಬೇಕು. ಈಗ ಏನು ಮಾಡಬೇಕಂದ್ರೆ ಎಲ್ಲ ಸಂಖ್ಯೆಗಳಿಗೆ 4ರಿಂದ ಏನು ಗುಣಾಕಾರ ಮಾಡಬೇಕು. 4 into 4 into 4 into 4 into 4 into 4 ಮಾಡಬೇಕು. ಈಗ ನೋಡಿ ತಗೋಣ. ನೋಡಿ ಫಸ್ಟ್ 3 ಸಂಖ್ಯೆ ಕೂಡಿಸ್ತಾಗೋಣ. 9 4 36 ಅಲ್ವಾ. 36 plus 0 plus 0 ಎಷ್ಟಾಗುತ್ತೆ 36 ಬಂತು. ಸೊ ಇಲ್ಲಿ ನಮಗೆ 6 ಬರ್ಕೊಳ್ಳೋಣ. ಸೊ ಕೈಲ 3 ಕೊಡೋಣ. ನೆಕ್ಸ್ಟ್ ಯಾವ ಸಂಖ್ಯೆ 3 ಸಂಖ್ಯೆ ಬರುತ್ತೆ ಈ ಸಂಖ್ಯೆ ಬರುತ್ತಾ 2 9 0 ಬರುತ್ತಲ್ವಾ. 2 4 8 8 plus 9 plus 0 ಕೈಲ ಎಷ್ಟಿದೆ 3 ಇದೆಯಲ್ವಾ. ಸೊ 8 3 11 11 19 ಎಷ್ಟಾಗುತ್ತೆ 9 3 12 ಆಗುತ್ತೆ 20 ಆಗುತ್ತಲ್ವಾ 20 ಆಗುತ್ತೆ. ಸೊ 0 ಬರುತ್ತೆ. ಸೊ ಕೈಲ 2 ಬರುತ್ತೆ. ನೆಕ್ಸ್ಟ್ ಯಾವ ಸಂಖ್ಯೆ ಬರುತ್ತೆ ಸೊ 5 2 9 ಬರುತ್ತಲ್ವಾ. 5 4 20 20 ಇದೆ. ನೆಕ್ಸ್ಟ್ 2 ಇದೆ ಪ್ಲಸ್ 9 ಇದೆ ಪ್ಲಸ್ 2 ಇದೆ ಎಷ್ಟಾಗುತ್ತೆ 22 22 24 33 ಆಗುತ್ತಲ್ವಾ. ಸೊ 33 ಆಗುತ್ತೆ. ಸೊ 3 ಅಗೇನ್ ಕೈಲ ಸೊ 3 ಬರುತ್ತೆ ಹೋಗುತ್ತೆ. ನೆಕ್ಸ್ಟ್ ಯಾವ 3 ಸಂಖ್ಯೆ ನೆಕ್ಸ್ಟ್ ಈ ಸಂಖ್ಯೆ ಬರುತ್ತೆ 5 0 5 2 ಬರುತ್ತಲ್ವಾ. 0 into 4 ಅಂದ್ರೆ 0 ಆಗುತ್ತೆ. ಸೊ 5 plus 2 plus ಕೈಲ ಎಷ್ಟಿದೆ 3 ಇದೆ. ಸೊ ಎಷ್ಟಾಗುತ್ತೆ 5 2 plus 5 plus 2 7 7 plus 3 ಅಂದ್ರೆ 10 ಆಗುತ್ತೆ. ಸೊ ಹಾಗಾಗಿ 0 ಬರುತ್ತೆ 1 ಬರುತ್ತೆ. ನೆಕ್ಸ್ಟ್ ಈ 3 ಸಂಖ್ಯೆ ಕೊಡಿಸ್ತಾಗೋಣ. 0 plus 0 plus 5 ಅಂದ್ರೆ 5 plus 1 ಅಂದ್ರೆ 6 ಆಗುತ್ತೆ. ಎಷ್ಟಾಗುತ್ತೆ ನಮಗೆ 60,306 ಆಗುತ್ತೆ. ಓಕೆನಾ. ಸೊ ಈ ತರ ಬಿಡಿಸಬೇಕಾಗುತ್ತೆ. ಸೊ ಹಾಗಾದ್ರೆ ಇದನ್ನು ನೀವು ಹೋಮ್ವರ್ಕ್ ಮಾಡಿ. 829ಕ್ಕೆ 116 ಕೂಡಿಸಿದಾಗ ಎಷ್ಟು ಬರುತ್ತೆ ಅಂತೇಳಿ ಕಾಮೆಂಟ್ ಅಲ್ಲಿ ಆನ್ಸರ್ ಮಾಡಿ. ಓಕೆನಾ. ಸೊ ಹಾಗೆ ಇದೇ ತರನೇ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಒಂದು ವೇದಿಕ್ ಮ್ಯಾಥ್ಸ್ ಕ್ಲಾಸ್ಗಳನ್ನು ರೆಗ್ಯುಲರ್ ಆಗಿ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಓಕೆನಾ. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆನಾ. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ಕ್ಲಾಸ್. ಬಾಯ್.